EVSಗೆ ಸಂಬಂಧಪಟ್ಟಂತೆ ತರಗತಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪರಿಸರ ಅಧ್ಯಯನ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಗಳಿಂದ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಬರ್ಬೋದು ಅಂತ ಈಗ ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೆ. ಸೊ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಇದು ಮುಂದುವರಿದ ತರಗತಿ ಅಂತ ಹೇಳ್ತಾ, ಸೊ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾವು ನೋಟ್ ಮಾಡ್ಕೋಬೇಕಾಗತ್ತೆ. ಅದರ ಮೇಲೆ ಅನೇಕ ಪ್ರಶ್ನೆಗಳು ಬರುತ್ತೆ. ವಿವಿಧ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಈಗ ನೋಡ್ತಾ ಹೋಗೋಣ. 2007ರಲ್ಲಿ ಬ್ರಿಟನ್ನಿನ ರೈತರೊಬ್ಬ 19 ಅಡಿ ಉದ್ದದ ಕ್ಯಾರೆಟನ್ನು ಬೆಳೆದ ದಾಖಲೆ ಇದೆ. ಕ್ಯಾರೆಟ್ ಅಂದರೆ ಇದು ಬೇರು ಪಾಠ ಏನಿದೆಯಲ್ಲ, ಆ ಪಾಠದಲ್ಲಿ ಬಂದಿರತಕ್ಕಂಥ ಒಂದು ವಿಶೇಷತೆ. ಆ ರೀತಿಯಾದಂಥ ಒಂದು ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವೊಂದರ ಬೇರಿನ ಉದ್ದ ದಾಖಲೆ 600 ಕಿಲೋಮೀಟರ್. ಇದು ಬೆಂಗಳೂರಿನಿಂದ ಕಲಬುರಗಿಯವರೆಗಿನ ನಡುವಿನ ದೂರದಷ್ಟು ಇತ್ತು ಅಂತ ಹೇಳಿ ಒಂದು ಆಶ್ಚರ್ಯಕರವಾದಂಥ ಒಂದು ವಿಚಾರವನ್ನು ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು, ಆಲದ ಮರ ತನ್ನ ಬಿಳಿಲು ಬೇರಿನ ಸಹಾಯದಿಂದ ಸುಮಾರು 5 ಎಕರೆಗೂ ಹೆಚ್ಚು ವಿಸ್ತಾರವಾಗಿ ಬೆಳೆದಂತಹ ದಾಖಲೆ ಇದೆ. ಉದಾಹರಣೆಗೆ ಬೆಂಗಳೂರಿನಲ್ಲಿರುವಂತಹ ದೊಡ್ಡ ಆಲದ ಮರ, ಬೆಂಗಳೂರಿನಲ್ಲಿ ದೊಡ್ಡ ಆಲದ ಮರ ಅಂತ ಇದೆ. ಅಲ್ಲಿ ನೀವು ಅದನ್ನು ಆ ಒಂದು ಊರ ಹೆಸರೇ ಅದು ದೊಡ್ಡ ಆಲದ ಮರ ಅಂತ ನೀವು ಕೇಳಿರ್ಬೋದು. ಕಾರಣ ಅಲ್ಲಿರ್ತಕ್ಕಂತಹ ಒಂದು 5 ಎಕರೆಗೂ ಹೆಚ್ಚು ವಿಸ್ತಾರವಾದಂತಹ ಒಂದು ಮರ. ಯಾಕೆ ಅಂತ ಹೇಳಿದರೆ ಅದರ ಒಂದು ಬೇರು ಅಷ್ಟು ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಬೇರಿನ ವಿಶೇಷತೆಗಳನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮರಗಳ ಮೇಲೆ ಬೆಳೆಯುವಂತಹ ಕೆಲವು ಸಸ್ಯಗಳು ಅಂದರೆ ಅಪ್ಪು ಸಸ್ಯಗಳಿದಾವಲ್ಲ, ಅವುಗಳ ಬೇರುಗಳು ಹಸಿರಾಗಿದ್ದು ಗಾಳಿಗೆ ತೆರೆದುಕೊಂಡಿರ್ತವೆ. ಇವು ಗಾಳಿಲಿರ್ತಕ್ಕಂತಹ ನೀರಾವಿಯನ್ನು ಹೀರಿಕೊಳ್ಳುತ್ತವೆ. ಇದು ಭಾಳ ಇಂಪಾರ್ಟೆಂಟು. ನೀರಾವಿಯನ್ನು ಹೀರ್ಕೊಳ್ಳಿಕ್ಕೋಸ್ಕರ ಅವು ತೆರೆದಂಥ ಬೇರುಗಳು ಅಲ್ಲಿ ಓಪನ್ ಸ್ಪೇಸಲ್ಲಿ ಅಂದರೆ ಗಾಳಿಯಲ್ಲಿ ನಾವು ಅವುಗಳನ್ನು ನೋಡ್ತೀವಿ. ಮಳೆ ಕಡಿಮೆ ಬೀಳುವಂಥ ಪ್ರದೇಶಗಳಲ್ಲಿ ಬೆಳೆಯುವಂಥ ಸಸ್ಯಗಳಲ್ಲಿ ಹಲವು ಸಸ್ಯಗಳ ಬೇರುಗಳು ನೀರನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತವೆ ಮತ್ತು ಸಸ್ಯಕ್ಕೆ ಬೇಕಾದಾಗ ಅವುಗಳನ್ನು ಒದಗಿಸುತ್ತವೆ. ಕೆಲವು ಜನನಾಂಗಗಳು ಬೇರಿನಲ್ಲಿ ನೀರನ್ನು ಕುಡಿಯಲು ಕೂಡ ಉಪಯೋಗಿಸುವುದುಂಟು. ಸುಮಾರು 70 kgಯಷ್ಟು ನೀರನ್ನು ಸಂಗ್ರಹಿಸಿಟ್ಟ ಬೇರುಗಳ ದಾಖಲೆಯೂ ಕೂಡ ಇದೆ. ಅಂದರೆ ನೀರಿನ ಪ್ರಮಾಣವನ್ನು ಸಾಕಷ್ಟು ಶೇಖರಣೆ ಮಾಡತಕ್ಕಂತಹ ಒಂದು ಬೇರುಗಳು ಕೂಡ ನಮಗೆ ಸಿಗ್ತವೆ. ಇದಿಷ್ಟು ಬೇರುಗಳ ಬಗ್ಗೆ ಇರತಕ್ಕಂಥ ಕೆಲವಷ್ಟು ವಿಶೇಷ ಮತ್ತು ಆಶ್ಚರ್ಯಕರವಾದಂತಹ ಅಂಶಗಳು. ಈಗ ಶಿಕ್ಷಕರಿಗೆ ಪ್ರಶ್ನೆಗಳು ಬರುವಾಗ ಈ ರೀತಿ ಪ್ರಶ್ನೆಗಳು ಬರ್ಬೋದು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳನ್ನು ಕೊಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಹೂವಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು. ವಿವಿಧ ರೀತಿಯ ಹೂಗಳನ್ನು ಸಂಗ್ರಹಿಸಿ ಅವುಗಳ ಆಕಾರ, ಬಣ್ಣ, ದಳ, ವಾಸನೆ ಇವುಗಳ ಬಗ್ಗೆ ಚರ್ಚೆ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಚರ್ಚೆ ಮಾಡತಕ್ಕಂಥ ಉದ್ದೇಶ ಏನು? ಆಪ್ಷನ್ಸ್: ವಿದ್ಯಾರ್ಥಿಗಳು ದಿನನಿತ್ಯ ಜೀವನದಲ್ಲಿ ಹೂವಿನ ಬಳಕೆಯನ್ನು ಗುರುತಿಸ್ತಕ್ಕಂಥದ್ದು, ವಿವಿಧ ವಸ್ತುಗಳ ಮೇಲೆ ಚಿತ್ರಿಸುವಂತಹ ಹೂಗಳನ್ನು ಗುರುತಿಸ್ತಕ್ಕಂಥದ್ದು, ಹೂ ಮಾರುವವರು ಬಳಸುವಂಥ ಅನೌಪಚಾರಿಕ ಅಳತೆಗಳನ್ನು ಮತ್ತು ಹೂ ಮಾರಾಟದ ಬೆಲೆಗಳನ್ನು ತಿಳಿಯುವುದು, ಮೇಲಿನ ಎಲ್ಲವೂ ಅಂತ ಕೊಟ್ಟಿರ್ತಾರೆ. ಸೊ ಯಾಕೆ ಶಿಕ್ಷಕರು ಆ ರೀತಿಯಾದ ಹೂಗಳ ಬಗ್ಗೆ ಹೇಳ್ಕೊಡ್ತಾರೆ ಅಂತ ಹೇಳಿದರೆ ಈ ಎಲ್ಲ ಅಂಶಗಳು. ಅದಕ್ಕೆ ಇದನ್ನು ಕೂಡ ಭಾಳ ಇಂಪಾರ್ಟೆಂಟು. ನಾವೇನು ಪಾಠ ಕಲಿಸ್ತೀವಿ ಮಕ್ಕಳಿಗೆ ಅಥವಾ ಅವುಗಳಿಂದ ಫೀಡ್ಬ್ಯಾಕ್ ಪಡಿತೀವಿ, ಈ ವರ್ತನಾ ಪದಗಳಿಂದ ನಾವೇನು ಬರಿತೀವಲ್ಲ, ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ, ಆಸಕ್ತಿ, ಪ್ರಶಂಸೆ, ಇವೆಲ್ಲ ಏನಿದ್ದಾವೆ ಇವುಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಮಗೆ ಶಿಕ್ಷಕರಿಗೆ ಜ್ಞಾನ ಇರಬೇಕಾಗತ್ತೆ. ಇದ್ರ ಮೇಲೆ ಬೋಧನಾ ಸಾಮರ್ಥ್ಯದ ಮೇಲೆ ಪ್ರಶ್ನೆಗಳು ನಿಮಗೆ ಬರುತ್ತೆ. ಸೊ ಇದ್ರ ಮೇಲೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಶಿಕ್ಷಕ ಯಾವೆಲ್ಲ ಚಟುವಟಿಕೆಗಳನ್ನು ಮಾಡ್ಬೋದು ಅಥವಾ ಮಕ್ಕಳಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದೆಲ್ಲವನ್ನು ಕೂಡ ನಾವಲ್ಲಿ ಗಮನಿಸ್ಬೋದು. ಅಂದರೆ ಕಳೆದ ತರಗತಿಯಲ್ಲಿ ನಿಮಗೆ ಹೇಳಿದ್ದೆ, ರಫ್ಲೀಸಿಯಾ ಅತ್ಯಂತ ದೊಡ್ಡ ಹೂವು, 7 kg ತೂಕ ಇರುತ್ತೆ ಮತ್ತು ಅದರ ಬೀಜ ಮಾತ್ರ ತುಂಬ ಚಿಕ್ಕದಿರುತ್ತೆ, ಗಸಗಸೆ ಕಾಳಿನಂತೆ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಹಾಗೆ ಉಲ್ಫಿಯಾ ಜಲಸಸ್ಯ, ಅದೆಂಥ ಚಿಕ್ಕ ಹೂವು. 15 ಅತಿ ಸುಂದರವಾದ ಹೂಗಳಲ್ಲಿ ಲಂಟನ್ ಕೂಡ ಒಂದು. ಗುಲಾಬಿ ಹೂವಿನಿಂದ ಆಹಾರ ಕೂಡ ತಯಾರು ಮಾಡ್ತಾರೆ, ಅದರಲ್ಲಿ ಗುಲ್ಕನ್ ಕೂಡ ಇರುತ್ತೆ ಅಂತ ನಿಮಗೆ ಹೇಳಿದ್ದೆ. ಇನ್ನು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಬಂದು ಜಲಮಾಲಿನ್ಯ ಮತ್ತು ಸಂರಕ್ಷಣೆ. ಈ ಟಾಪಿಕ್ ಕೂಡ ಒಂದಷ್ಟು ನೋಡಿಬಿಟ್ರೆ ನಿಮಗೆ ಮತ್ತಷ್ಟು ಕಾನ್ಫಿಡೆನ್ಸ್ ಸಿಗುತ್ತೆ. ಅಲ್ಲಿಗೆ ಬೇಸಿಕ್ಕಿಂದ ನೀವು ಓದ್ದಂಗೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಏನು ಪಾಠ ಕಲಿತ ನಂತರ ಏನು ಮಾಡ್ಬೋದು ಅಂದರೆ, ನೀರಿನ ಮಾಲಿನ್ಯಕ್ಕೆ ಕಾರಣಗಳು ಮತ್ತು ಅದರ ದುಷ್ಪರಿಣಾಮಗಳನ್ನು ತಿಳಿಬೇಕು ಮಕ್ಕಳು. ನೀರಿನಿಂದ ಹರಡುವಂಥ ರೋಗಗಳನ್ನು ಪಟ್ಟಿ ಮಾಡಬೇಕು. ನಿರ್ಜಲೀಕರಣದ ಕಾರಣಗಳು ಹಾಗೂ ಪುನರ್ ನಿರ್ಜಲೀಕರಣ ದ್ರಾವಣ ತಯಾರಿಕೆಯ ಕ್ರಮಗಳನ್ನು ತಿಳಿಬೇಕು. ಸೊ ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ನಾನು CTET ಪ್ರಶ್ನೆ ಪತ್ರಿಕೆ ಮತ್ತು ಕರ್ನಾಟಕ TET ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ ಪ್ರಶ್ನೆಗಳನ್ನು ಅಬ್ಸರ್ವ್ ಮಾಡಿದಾಗ ಒಬ್ಬ ವಿದ್ಯಾರ್ಥಿ ಬಹಳಷ್ಟು ವಾಂತಿ ಮತ್ತು ಭೇದಿಯಿಂದ ಬಳಲ್ತಾ ಇದ್ದಾನೆ. ಆ ವಿದ್ಯಾರ್ಥಿಗೆ ಈ ಕೆಳಗಿನ ಯಾವ ವಿಧಾನದ ಮೂಲಕ ಅವನ ಒಂದು ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಬಗೆಹರಿಸಬಹುದು ಅಂತ ಕೇಳಿದರು. ಅದಕ್ಕೆ ಏನು ಮಾಡಬೇಕು? ಅವನಿಗೆ ನಿರ್ಜಲೀಕರಣ,
ಪುನರ್ನಿರ್ಜಲೀಕರಣ ಅಥವಾ ಕಾಯಿಲೆಗೆ ಮದ್ದು ಅಥವಾ ಇತ್ಯಾದಿ ಯಾವುದೂ ಅಲ್ಲ, ಹೀಗೆಲ್ಲ ಪ್ರಶ್ನೆಗಳನ್ನು ಕೊಟ್ಟಾಗ ಅವನಿಗೆ ಪುನರ್ನಿರ್ಜಲೀಕರಣ ಮಾಡ್ತಕ್ಕಂಥದ್ದು ತುಂಬ ಪುನರ್ಜಲೀಕರಣ ಅಂದರೆ ಈಗ ನೀರು ದೇಹದಿಂದ ಆಚೆ ಹೋಗಿರುತ್ತೆ ವಾಂತಿ ಭೇದಿ ಮುಖಾಂತರ, ಅವನ ದೇಹದಲ್ಲಿ ನೀರು ಉಳಿದಿರಲ್ಲ, ಡಿಹೈಡ್ರೇಷನ್ ಆಗಿರುತ್ತೆ. ಅದನ್ನು ರೀಹೈಡ್ರೇಷನ್ ಮಾಡಬೇಕಾದ್ರೆ ಏನು ಮಾಡಬೇಕು ಮತ್ತು ಯಾವೆಲ್ಲ ಒಂದು ರೋಗಗಳು ಬರುತ್ತೆ, ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಆವಾಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಮತ್ತು ಶಿಕ್ಷಕರು ಯಾವ ರೀತಿಯಾದ ಚಟುವಟಿಕೆಗಳನ್ನು ಮಾಡಿರಬೇಕಾಗುತ್ತೆ. ಸೊ ಇವೆಲ್ಲದರ ಮೇಲೆ ಬೋಧನಾಶಾಸ್ತ್ರ ಹಾಗೂ ಕಂಟೆಂಟಿಗೆ ಸಂಬಂಧಪಟ್ಟಂತೆ 4th 5th 6th 7th 8th 9th 10th ಹೋದರೆ ನೀವು ಅಲ್ಲಿ ನೀರಿನ ಅಣುಸೂತ್ರ, ಮತ್ತು ನೀರಿಂದ ಬರುವಂತಹ ಕೆಲವೊಂದು ಏನು ಎಕ್ಸ್ಪೆರಿಮೆಂಟ್ಗಳು ಅಂದರೆ ಕೆಮಿಕಲ್ ಈಕ್ವೇಷನ್ಸ್ ಬರುತ್ತೆ, ಅವುಗಳನ್ನು ಕೂಡ ನಿಮಗೆ ಕೇಳುವಂಥದ್ದು, ಅದು ಕೂಡ EVSಗೆ ಸೇರುತ್ತೆ. ಸೊ ಈಗ ಬೇಸಿಕ್ಕಾಗಿ ನೋಡ್ತಾ ಹೋಗೋಣ. ಭಾಳ ಇಂಪಾರ್ಟೆಂಟು, ಯೋಗ್ಯವಲ್ಲದ ನೀರು ಅಥವಾ ಚೆನ್ನಾಗಿಲ್ಲದೆ ಇರತಕ್ಕಂಥ ನೀರು ಅಥವಾ ಜಲ ಮಾಲಿನ್ಯಕ್ಕೆ ಒಳಗಾದಂತಹ ನೀರು ಅಂದರೆ ಏನು ಅಂತ ಕೇಳ್ತಾರೆ. ಸೊ ಏನೆಲ್ಲ ಮಾಲಿನ್ಯಕಾರಕಗಳು ನೀರಿಗೆ ಬರುತ್ತೆ, ಸೊ ಅದು ಹೇಗಾಗುತ್ತೆ ಅದನ್ನು ಕೂಡ ನಾವು ತಿಳ್ಕೊಂಡಿರಬೇಕಾಗುತ್ತೆ. ಕಸ ಕಡ್ಡಿಯನ್ನು ಮತ್ತು ಕ್ರಿಮಿಕೀಟಗಳನ್ನು ಪಾತ್ರೆ ಬಟ್ಟೆ ತೊಳೆಯೋದ್ರಿಂದ, ಕಲ್ಮಶಗಳನ್ನು ಹಾಕೋದ್ರಿಂದ, ಬೇಸಾಯಕ್ಕೆ ಸಂಬಂಧಪಟ್ಟಂಥ ಕ್ರಿಮಿನಾಶಕಗಳು, ರಸಗೊಬ್ಬರಗಳು, ಕೈಗಾರಿಕೆಯಿಂದ ಬಂದಂಥ ತ್ಯಾಜ್ಯ ಪದಾರ್ಥಗಳು ನೀರಿಗೆ ಸೇರಿದಾಗ ನೀರು ಕಲುಷಿತ ಆಗುತ್ತೆ. ಅದನ್ನು ನಾವು ಯೋಗ್ಯವಲ್ಲದ ನೀರು ಅಥವಾ ಮಲಿನ ನೀರು ಅಥವಾ ಜಲಮಾಲಿನ್ಯ, ಚೆನ್ನಾಗಿಲ್ಲ, ಈ ರೀತಿಯಾದ ಪದಗಳನ್ನು ಅಲ್ಲಿ ನಾವು ಬಳಸ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಸಾಕಷ್ಟು ಆ್ಯಕ್ಟಿವಿಟಿಗಳನ್ನು ಕೊಡಬೇಕು. ಸಮೀಪದ ಒಂದು ಸ್ಥಳಗಳಿಗೆ ನಿಮ್ಮ ಊರಿನ ಕುಡಿಯುವ ನೀರಿನ ಬಗ್ಗೆ ಅಥವಾ ಆಸ್ಪತ್ರೆಗಳಲ್ಲಿ ಹಾಕಿರ್ತಕ್ಕಂಥ ಒಂದು ಏನು ಸ್ಲೋಗನ್ಗಳು ಹಾಕಿರ್ತಾರೆ ಅಥವಾ ಭಿತ್ತಿಪತ್ರಗಳು ಅಂಟಿಸಿರ್ತಾರೆ ನೀರಿನ ಬಗ್ಗೆ, ಅವನ್ನ ರಿಪೋರ್ಟನ್ನು ಕೇಳ್ತಕ್ಕಂಥದ್ದಾಗಿರ್ಬೋದು. ಇನ್ನು ಅದೆಲ್ಲವೂ ಕೂಡ ಆ್ಯಕ್ಟಿವಿಟೀಸು ಮಕ್ಕಳಿಗೆ ಕೊಡಬೇಕು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಂಶಗಳನ್ನು ಇಲ್ಲಿ ಚರ್ಚೆ ಮಾಡೋದಾದರೆ, ನಮ್ಮ ರಾಜ್ಯದ ಹಾಗೂ ದೇಶದ ಹೆಚ್ಚಿನ ನದಿಗಳು ಮಲಿನಗೊಂಡಿವೆ, ಇದು ಗೊತ್ತಿರಲಿ. ಹಾಗೆ ಫ್ಲೋರಿನ್, ಪಾದರಸ, ಆರ್ಸೆನಿಕ್, ಸೀಸದಂತಹ ವಿಷಕಾರಿ ರಾಸಾಯನಿಕಗಳು ಇರುವಂತಹ ನೀರನ್ನು ಸೇವಿಸಿದರೆ ಅದು ಅಪಾಯಕಾರಿ ರೋಗಗಳನ್ನು ತರುತ್ತೆ, ಅದರಿಂದ ರೋಗಗಳು ಬರುತ್ತೆ. ನೀರಿನಲ್ಲಿ ವಿಷಕಾರಿ ರಾಸಾಯನಿಕಗಳು ಸೇರಿ ರೋಗಗಳನ್ನು ಉಂಟು ಮಾಡ್ತವೆ. ಆ ವಿಷಕಾರಿ ರಾಸಾಯನಿಕಗಳು ಯಾವುವು ಅಂತ ನಿಮ್ಮನ್ನೇನಾದರೂ ಕೇಳಿದ್ರೆ, ಸೊ ಯು ಹ್ಯಾವ್ ಟು ನೋಟ್ ದೀಸ್: ಫ್ಲೋರಿನ್, ಪಾದರಸ, ಆರ್ಸೆನಿಕ್, ಸೀಸಾ. ಇವನ್ನ ನೋಟ್ ಮಾಡ್ಕೊಳ್ಳಿ. ಇವೆಲ್ಲವೂ ಕೂಡ ಬಹಳಷ್ಟು ವಿಷಕಾರಿ ಅಂಶಗಳು ತ್ಯಾಜ್ಯ ಪದಾರ್ಥದಲ್ಲಿ ಇರ್ತವೆ, ಅವು ನೀರಿನ ಬೆರೆತು ಬಿಡ್ತವೆ. ಅವನ್ನ ನಾವು ಕುಡಿದ್ರೆ ಖಂಡಿತ ರೋಗಗಳಿಗೆ ತುತ್ತಾಗ್ತೀವಿ. ಇನ್ನು ಮಲಿನ ನೀರಿನಿಂದ ಜಲ ಜೀವಿಗಳು, ಮುಖ್ಯವಾಗಿ ಮೀನುಗಳು ಸತ್ತ ಸಂಗತಿಗಳು ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ. ಬಹಳಷ್ಟು ಮೀನುಗಳು ನೀರಿನ ಮೇಲೆ ತೇಲ್ತಾ ಇರ್ತವೆ ಸತ್ತು. ಅದಕ್ಕೆ ಕಾರಣ ಜಲವಾಸಿ ಸಸ್ಯಗಳಿಗೆ ನೀರು ಮಲಿನ ಆಗಿರ್ತಕ್ಕಂಥದ್ದು ಆಗೋದಿಲ್ಲ. ಇದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ, ನೀರಿನ ಗುಣಮಟ್ಟವನ್ನು ಕಾಪಾಡುವ ಸಲುವಾಗಿ ನೇಮಕವಾಗಿರ್ತಕ್ಕಂತಹ ಒಂದು ಸರ್ಕಾರಿ ಸಂಸ್ಥೆ ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೊಳ್ಳಿ. ಮಾಲಿನ್ಯ ನಿಯಂತ್ರಣ ಮಂಡಳಿ. ಪಟ್ಟಣಗಳಲ್ಲಿ ಕುಡಿಯುವ ನೀರನ್ನು ಕ್ಲೋರಿನ್ ಎಂಬ ರಾಸಾಯನಿಕದಿಂದ ಸೂಕ್ಷ್ಮ ಜೀವಿಗಳಿಲ್ಲದಂತೆ ಶುದ್ಧೀಕರಿಸಿ ನಂತರ ಸರಬರಾಜು ಮಾಡ್ತಾರೆ. ಸೊ ಇದು ಭಾಳ ಇಂಪಾರ್ಟೆಂಟು. ನೀರನ್ನು ಶುದ್ಧೀಕರಣದಲ್ಲಿ ಬಳಸುವಂಥ ರಾಸಾಯನಿಕ ವಸ್ತು ಯಾವುದು ಕೇಳ್ತಾರೆ ಪರೀಕ್ಷೆಯಲ್ಲಿ. ಆವಾಗ ನೀವು ಕ್ಲೋರಿನ್ ಅಂತ ಬರಿಬೇಕು. ಗೊಬ್ಬರದ ಗುಂಡಿಗಳು, ಪಾಯಿಖಾನೆ ಗುಂಡಿಗಳು, ಬಾವಿ, ಕೊಳ ಇತ್ಯಾದಿಗಳು ನೀರಿನ ಆಕಾರದಿಂದ ಕನಿಷ್ಠ 10 ಮೀಟರ್ನಷ್ಟು ದೂರವಿರಬೇಕು. ಯಾಕೆ? ಆಪ್ಷನ್ಸ್ ಕೊಡ್ತಾರೆ, ಯಾಕೆ ಅಷ್ಟು ದೂರ ಇರಬೇಕು. ಫಾರ್ ಎಕ್ಸಾಂಪಲ್, ಗೊಬ್ಬರದ ಗುಂಡಿ ಯಾಕೆ ದೂರ ಮಾಡಿರ್ಬೇಕು, ಪಾಯ್ಖಾನೆ ಅಂದರೆ ಟಾಯ್ಲೆಟ್ ರೂಮಿಂದು ಗುಂಡಿ ಯಾಕೆ ದೂರ ಮಾಡಿರ್ಬೇಕು, ಬಾವಿ, ಕೊಳ ಇತ್ಯಾದಿಗಳ ಅವುಗಳಿಂದ ಸುಮಾರು ಒಂದು 10 ಮೀಟರಷ್ಟು ಅದು ದೂರ ಇರಬೇಕು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಗುಂಡಿಗಳಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ರೋಗಾಣುಗಳಿಂದ ಕುಡಿದ ನೀರಿನ ಆಕಾರಗಳಿಗೆ ಸೇರಿ ಅಲ್ಲಿರ್ತಕ್ಕಂಥ ಒಂದು ನೀರು, ಕೆಟ್ಟ ರೋಗಾಣುಗಳು ನೀರಿನ ಆಕಾರಗಳಿಗೆ ಸೇರಿ ನೀರನ್ನು ಮಲಿನ ಮಾಡ್ತವೆ. ಕೊಳವೆ ಬಾವಿ ಇರ್ಬೋದು ಅಥವಾ ತೆರೆದ ಬಾವಿ ಇರ್ಬೋದು, ಅವನ್ನು ನಾವು ಕುಡಿದ್ರೆ ನಮಗೆ ರೋಗಗಳು ಬರುತ್ತೆ. ಅದಕ್ಕಾಗಿ 10 ಮೀಟರ್ಗಿಂತ ದೂರ ಇದ್ದಷ್ಟು ಒಳ್ಳೆಯದು ಅಂತಕ್ಕಂಥ ರೀಸನ್ಗೆ ಆ ರೀತಿ ಹೇಳ್ತಾರೆ. ನೀರನ್ನು ಕುದಿಸಿದಾಗ ಅದರಲ್ಲಿರ್ತಕ್ಕಂಥ ಹೆಚ್ಚಿನ ರೋಗಕಾರಕಗಳು, ಸೂಕ್ಷ್ಮಾಣುಜೀವಿಗಳು ಸಾಯ್ತವೆ. ಕುದಿಸಿ ಹಾರಿಸಿದ ನೀರಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಸಮುದ್ರದ ನೀರಿನಲ್ಲಿರ್ತಕ್ಕಂತಹ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸಿ ಕೃಷಿಗೆ, ಗೃಹ ಬಳಕೆಗೆ ಯೋಗ್ಯವಾಗಿ ಮಾಡುವ ಕ್ರಿಯೆಯನ್ನು ನಿರ್ಲವಣೀಕರಣ ಅಂತ ಕರೀತಾರೆ. ಇದು ದುಬಾರಿ ಆಗಿರುತ್ತೆ, ಅದಕ್ಕೆ ನಮ್ಮ ದೇಶದಲ್ಲಿ ಅದನ್ನು ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ. ನಿರ್ಲವಣೀಕರಣ ಅಂದರೆ ಏನು ಕೇಳ್ತಾರೆ. ಅಂದರೆ ಒಂದು ಸಿಚುಯೇಷನ್ ಕೊಡ್ತಾರೆ. ಈಗ ಪರೀಕ್ಷೆಯಲ್ಲಿ ಹೆಂಗೆ ಪ್ರಶ್ನೆ ಕೇಳ್ತಾರೆ ಅಂತಂದರೆ, ನೇರವಾಗಿ ನಿಮಗೆ ಸಮುದ್ರದ ನೀರಿರ್ತಕ್ಕಂತಹ ಉಪ್ಪಿನ ಅಂಶವನ್ನು ಕಡಿಮೆ ಮಾಡಿ ಅದನ್ನ ಬಳಕೆಗೆ ಯೋಗ್ಯವಾಗಿ ಬರುವಂತೆ ಮಾಡುವಂತಹ ವಿಧಾನ ಯಾವುದು ಅಂತ ಕೇಳ್ತಾರೆ. ಅದನ್ನು ನಿರ್ಲವಣೀಕರಣ, ಲವಣವನ್ನು ತೆಗೆಯೋದು ನಿರ್ಲವಣೀಕರಣ.
ಸೊ ನೀರು ಲವಣೀಕರಣ ಅಂದರೆ ಏನು ಅಂತ ಕೇಳಲ್ಲ ನಿಮಗೆ, ಬದಲಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆ. ಇಬ್ಬರು ವಿದ್ಯಾರ್ಥಿಗಳು ನದಿ ದಂಡೆಯಲ್ಲಿದ್ದರು. ನದಿಯಲ್ಲಿರ್ತಕ್ಕಂಥ ನೀರು ಅಕಸ್ಮಾತಾಗಿ ಬಾಯಲ್ಲಿ ಬಿದ್ದಾಗ ಅದು ತುಂಬ ಉಪ್ಪಿರೋದನ್ನು ಗಮನಿಸಿದರು. ಈ ನೀರು ಮತ್ತೆ ಬೇರೆ ಕಡೆ ಹೋಗಿ ನೀರನ್ನು ಕುಡಿಲಿಕ್ಕೆ ನೋಡಿದರೆ ಖಂಡಿತ ನೀರು ಸಿಗಲಿಲ್ಲ ಅವರಿಗೆ. ಹಾಗಾಗಿ ಈ ನೀರನ್ನು ಹೇಗೆ ಶುದ್ಧೀಕರಿಸ್ಬೋದು ಅಂತ ಅವರು ವಿಚಾರ ಮಾಡ್ತಾರೆ. ಅವರಿಗೆ ಯಾವ ಪದ್ಧತಿ ಇಲ್ಲಿ ಅನುಕೂಲಕರ? ಆಪ್ಷನ್ಸಲ್ಲಿ ಎಲ್ಲೋ ಒಂದು ಕಡೆ ನೀರು ಲವಣೀಕರಣ ಅಂತ ಇರುತ್ತೆ. ಸೊ ನೀರು ಲವಣೀಕರಣ ಮಾಡಬೇಕು ಅಂದರೆ ಬಳಕೆಗೆ ಯೋಗ್ಯವಾಗಿ ಬರುವಂತೆ ಮಾಡಬೇಕು. ಅದನ್ನು ನಾವು ಯೋಚನೆ ಮಾಡಬೇಕು. ಅಂದರೆ ಆ ಥರ ಒಂದು ಈ ಕಂಟೆಂಟ್ ನಮಗೆ ಅರ್ಥ ಆಗಿದ್ದರೆ, ಈ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ನೀರು ಲವಣೀಕರಣ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹೀಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈ KSQASCಯಿಂದ SSL ಇದೆ ಮೌಲ್ಯಾಂಕನ ಬೋರ್ಡಿಂದ ಬರುವಂಥ ಎಲ್ಲ ಪರೀಕ್ಷೆಗಳಲ್ಲಿ ಅದೇ ಥರ ಅಪ್ಲೈಡ್ ಕೇಳ್ತಾರೆ. ಸೊ ನಿಮಗೂ ಕೂಡ TET ಅಥವಾ GPST ಯಾವುದೇ KPSC PDO ಎಕ್ಸಾಮ್ಗಳು ಬರೀತಿರಲ್ಲ, ಅಲ್ಲೆಲ್ಲವೂ ಕೂಡ ಇದೇ ಥರನೇ ಪ್ರಶ್ನೆಗಳು ಬರುತ್ತೆ. ಬಿ ರಿಮೆಂಬರ್. ನೆಕ್ಸ್ಟ್ ಹೋಗೋಣ. ನೀರಿನ ಅಭಾವವನ್ನು ತಪ್ಪಿಸಲು ಕಟ್ಟಡಗಳ ಮೇಲೆ ಬೀಳುವಂಥ ಮಳೆ ನೀರನ್ನು ಸಂಗ್ರಹಿಸುವುದನ್ನು ನಾವು ನಗರಗಳಲ್ಲಿ ಕಡ್ಡಾಯ ಮಾಡಲಾಗ್ತಾ ಇದೆ. ಅದನ್ನು ಮಳೆ ನೀರು ಕೊಯ್ಲು ಅಂತ ಕರಿತೀವಿ. ನೀರಿನ ಅಭಾವದಿಂದಾಗಿ ಕೈಗಾರಿಕಾ ವಲಯಗಳಲ್ಲಿ ಒಮ್ಮೆ ಬಳಸಿದ ನೀರನ್ನು ಶುದ್ಧೀಕರಿಸಿ ಮತ್ತೆ ಬಳಸುವ ಕ್ರಮ ಜಾರಿಯಲ್ಲಿದೆ. ಅಂದರೆ ವೇಸ್ಟಾಗಿ ಹೋಗುವಂಥ ನೀರನ್ನು ತಡೆದು ನೆಕ್ಸ್ಟ್ ಅದು ಮುಂದೆ ಉಪಯೋಗಕ್ಕೆ ಬರುವಂತೆ ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಪಾಠ ಆಹಾರಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಸಮತೋಲನ ಆಹಾರ ಅಂದ್ರೇನು, ಪೌಷ್ಟಿಕ ಆಹಾರಗಳ ವರ್ಗೀಕರಣ ಹೇಗೆ, ಆಹಾರಗಳ ಸಂರಕ್ಷಣೆ ಮಾಡುವಂಥ ವಿಧಾನ ಏನು, ಪ್ರಾಣಿ ಮತ್ತು ಪಕ್ಷಿಗಳ ಆಹಾರ ಅಭ್ಯಾಸಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು, ಹಾಗೂ ಅವುಗಳ ಆಹಾರ ಕ್ರಮಕ್ಕೂ ಮತ್ತು ಅವುಗಳ ಕೊಕ್ಕು, ಹಲ್ಲು, ಅವುಗಳಿಗೆ ನೆರವಾಗುವಂಥ ಇತರೆ ಅಂಗಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕಲಿಯುವಂಥದ್ದು ಈ ಪಾಠದಲ್ಲಿದೆ. ಬಹಳ ಪ್ರಮುಖವಾಗಿ ಇದರಲ್ಲಿ ಏನೇನೆಲ್ಲ ಇರ್ಬೋದು ಅಂತ ಹೇಳಿದರೆ, ಆಹಾರ ಪದಾರ್ಥಗಳ ಪಟ್ಟಿ, ಅದರಲ್ಲಿ ಶಕ್ತಿ ಪ್ರಧಾನವಾದ ಆಹಾರ ಪದಾರ್ಥಗಳು ಯಾವ್ಯಾವು, ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ಯಾವ್ಯಾವು, ರಕ್ಷಣೆಯನ್ನು ಒದಗಿಸ್ತಕ್ಕಂತಹ ಆಹಾರ ಪದಾರ್ಥಗಳು ಯಾವ್ಯಾವು ಅಂತ. ಸೊ ಬಹಳ ಇಂಪಾರ್ಟೆಂಟಾಗಿ ಈ ಬೇಸಿಕ್ಕಾಗಿ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಯಾವ್ಯಾವು ಅಂತ ನಾವಿಲ್ಲಿ ನೋಟ್ ಮಾಡೋದಾದರೆ, ಶರ್ಕರ ಪಿಷ್ಟಗಳು ಅಥವಾ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಮೇಧಸ್ಸು ಅಥವಾ ಕೊಬ್ಬು, ನೆಕ್ಸ್ಟು ಲವಣಗಳು, ಖನಿಜಗಳು, ಜೀವಸತ್ವಗಳು. ಇವಿಷ್ಟು ಬಹಳ ಬೇಸಿಕ್ ಆಗಿರ್ತಕ್ಕಂತಹ ಪೋಷಕಾಂಶಗಳು. ಅದರಲ್ಲಿ ಏನು ಕೆಲಸ ಮಾಡ್ತವೆ ಅಂತ ಹೇಳಿ ಇದೊಂದು ಸಣ್ಣ ಟೇಬಲಲ್ಲಿ ಕೊಟ್ಟಿದ್ದಾರೆ. ಬಿ ರಿಮೆಂಬರ್. ಇದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಶಕ್ತಿ ಕೊಡುವಂಥ ಆಹಾರ ಪದಾರ್ಥಗಳು ಬಂದು ಕೊಬ್ಬು ಮತ್ತು ಅಥವಾ ಮೇಧಸ್ಸು ಅಂತ ಕರಿತೀವಿ, ಕೊಬ್ಬು ಅಂತಲೂ ಕರಿತೀವಿ. ಅದು ಬಿಟ್ಟರೆ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟಗಳು. ಸೊ ಇವು ಶಕ್ತಿಯನ್ನು ಒದಗಿಸ್ತವೆ. ಯಾರು ಜಾಸ್ತಿ ಊಟ ಮಾಡ್ತಾರಲ್ಲ ಅವರು, ಒಬ್ಬ ಮನೆ ಕೆಲಸ ಮಾಡುವಂತಹ ವ್ಯಕ್ತಿ ಅಥವಾ ಗುಂಡಿ ತೆಗೆಯುವಂಥದ್ದು ಅಥವಾ ಗಾರೆ ಕೆಲಸ ಮಾಡುವಂಥ ವ್ಯಕ್ತಿ 2 ಮುದ್ದೆ ಊಟ ಮಾಡ್ತಾನೆ ಅಥವಾ 10 ರೊಟ್ಟಿ ತಿಂತಾನೆ. ಅಂದರೆ ಏನಾಗುತ್ತೆ, ಅದೇ ಮನೆಯಲ್ಲಿರ್ತಕ್ಕಂತಹ ಒಬ್ಬ ಯಜಮಾನ 2 ರೊಟ್ಟಿ ತಿಂತಾನೆ, ಇಲ್ಲ ಅರ್ಧ ಮುದ್ದೆ ಇಲ್ಲ 1 ಮುದ್ದೆ ಊಟ ಮಾಡ್ತಾನೆ. ಸೊ ಅವರು ಯಾಕೆ ಈ ವ್ಯತ್ಯಾಸ ಇದೆ ಅಂತ ಹೇಳಿದಾಗ, ಅವನಿಗೆ ಶಕ್ತಿ ಜಾಸ್ತಿ ಬೇಕಾಗಿರುತ್ತೆ, ಅದಕ್ಕೆ ಅವನು ಜಾಸ್ತಿ ಊಟ ಮಾಡ್ತಾನೆ. ಅಂದರೆ ಕಾರ್ಬೋಹೈಡ್ರೇಟು ಅತಿ ಹೆಚ್ಚು ಬಳಕೆ ಆಗ್ತಕ್ಕಂಥದ್ದು, ಅಂದರೆ ಕೊಡ್ತಕ್ಕಂಥದ್ದು ಶಕ್ತಿಯನ್ನು. ಅಂದರೆ ಅದಕ್ಕಿಂತ ಜಾಸ್ತಿ ಈ ಕೊಬ್ಬು, ಲಿಪಿಡ್ ಅಂತ ಏನು ಕರಿತೀವಿ ಅದು, ಮೇಧಸ್ಸು. ಇನ್ನು ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥದ್ದು ಪ್ರೋಟೀನು, ಖನಿಜ ಲವಣಗಳು ದೇಹದ ರಕ್ಷಣೆಗೆ ಸಹಾಯ ಮಾಡ್ತವೆ. ಇನ್ನು ಜೀವಸತ್ವಗಳು ಅವು ಕೂಡ ದೇಹದ ರಕ್ಷಣೆ ಮತ್ತು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತವೆ. ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಯಾವುದೇ ಅಂಶವನ್ನು ನೀವು ಗಮನಿಸ್ಬೋದು. ಇಲ್ಲಿ ಉತ್ತರ ಕರ್ನಾಟಕ, ಸೌತ್ ಕರ್ನಾಟಕದಲ್ಲಿ ನಾವು ನೋಡೋದಾದರೆ ರಾಗಿ ದಕ್ಷಿಣ ಕರ್ನಾಟಕದಲ್ಲಿ ಇರುತ್ತೆ. ಅದೇ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಜಾಸ್ತಿ ಬಳಕೆಯಲ್ಲಿ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ನೋಡ್ಬೋದು. ನಾನಿಲ್ಲಿ ಹೈಲೈಟ್ ಅಷ್ಟೇ ಹೇಳ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ. ನೆಕ್ಸ್ಟು ಜೀವಸತ್ವಗಳ ಬಗ್ಗೆ ನಾವು ಇಲ್ಲಿ ಮಾತಾಡೋದಾದರೆ, ಇದ್ರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಈಗ ಬಂದಿದೆ. ಜೀವಸತ್ವ ಎ, ಇದರ ಹಸಿರು ತರಕಾರಿ, ಹಳದಿ ತರಕಾರಿ, ಹಣ್ಣುಗಳು, ಮೆಂತ್ಯ ಸೊಪ್ಪು, ಕ್ಯಾರೆಟ್, ಬೆಣ್ಣೆ, ತುಪ್ಪ, ಹಾಲು, ಮೊಟ್ಟೆಯಲ್ಲಿ ಎ ಜೀವಸತ್ವ ಇರುತ್ತೆ. ಇದರಿಂದ ಏನು ಉಪಯೋಗ ಅಂದರೆ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತೆ, ಚರ್ಮ, ಹಲ್ಲುಗಳ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಬಿ ಜೀವಸತ್ವ ಬಂದು ಗೋಧಿ, ರಾಗಿ, ಉದ್ದು, ಸೊಪ್ಪು, ಮೊಳಕೆ ಕಾಳಲ್ಲಿ ಹೆಚ್ಚಾಗಿರುತ್ತೆ. ಇದು ಚರ್ಮ, ಹೃದಯ ಮತ್ತು ಜೀರ್ಣಾಂಗ ವ್ಯೂಹದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡುತ್ತೆ. ಇನ್ನು ಸಿ ಜೀವಸತ್ವ ಹುಳಿ ಅಥವಾ ಸಿಟ್ರಸ್ ಫ್ರೂಟ್ಗಳಲ್ಲಿ ಕಿತ್ತಳೆ, ನಿಂಬೆ, ನೇರಳೆ, ಟೊಮ್ಯಾಟೊ, ಹಸಿ ತರಕಾರಿ, ಬೆಟ್ಟದ ನೆಲ್ಲಿಕಾಯಿ, ಸೇಬು, ಅನಾನಸ್, ಮೊಳಕೆ ಕಾಳು, ಇದರಲ್ಲಿ ಸಿ ಜೀವಸತ್ವ ಇರುತ್ತೆ. ಇದು ಹಲ್ಲು ಮತ್ತು ಒಸಡಿನ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ. ಈ ಪ್ರಶ್ನೆಗಳು ಯಾವ ಥರ ಬರುತ್ತೆ ಅಂದರೆ, ಒಬ್ಬ ವಿದ್ಯಾರ್ಥಿ
ಸಾಕಷ್ಟು ಹಲ್ಲು ನೋವಿನಿಂದ ಬಳಲ್ತಾ ಇದ್ದು ಡಾಕ್ಟ್ರ್ ಕಡೆ ಹೋಗ್ತಾನೆ. ಅಂದರೆ ಆವಾಗ ಡಾಕ್ಟ್ರು ಅವರಿಗೆ ಈ ಜೀವಸತ್ವದ ಒಂದು ಗುಳಿಗೆಗಳನ್ನು ಬರೀತಾನೆ, ಅಥವಾ ಈ ಥರ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿರಿ ಅಂತ ಹೇಳ್ತಾರೆ. ಅದು ಯಾವ ಆಹಾರ ಪದಾರ್ಥಗಳು, ಯಾವ ವಿಟಮಿನ್ ಕೊರತೆ ಇದೆ? ಸೊ ಸಿ ವಿಟಮಿನ್ನ ಕೊರತೆ ಇದೆ. ಆ ಒಂದು ಹಣ್ಣುಗಳನ್ನು ಅಥವಾ ತರಕಾರಿಗಳನ್ನು ತಿನ್ನೋದ್ರ ಮುಖಾಂತರ ಅವನು ಹಲ್ಲುಗಳ ಒಂದು ಒಸಡಿನ ಆರೋಗ್ಯವನ್ನು ಉತ್ತಮ ಪಡಿಸ್ಕೋಬೋದು ಅಂತಕ್ಕಂಥದ್ದು. ಇನ್ನು ಡಿ, ವಿಟಮಿನ್ ಡಿ ಏನಿದೆ, ಇದು ಸೂರ್ಯನ ಬೆಳಕಿನಲ್ಲಿ ನಮಗೆ ಸಿಗುತ್ತೆ. ಅದು ಬಿಟ್ಟರೆ ಮೀನೆಣ್ಣೆ, ಅದರ ಮೂಲಕ ನಮಗೆ ಈ ಒಂದು ವಿಟಮಿನ್ ಸಿಗುತ್ತೆ. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಇದು ಅತ್ಯಂತ ಅವಶ್ಯಕವಾದಂತಹ ಒಂದು ವಿಟಮಿನ್ ಆಗಿದೆ. ಸೊ ಇವುಗಳನ್ನು ನಾವು ತಗೊಳ್ಳಿಲ್ಲ ಸರಿಯಾಗಿ ಅಂದರೆ ಇದರ ಕೊರತೆಯಿಂದ ಅನೇಕ ರೋಗಗಳು ಬರುತ್ತೆ. ಯಾವ್ಯಾವ ರೋಗಗಳು ಅಂತ ನೋಡೋಣ. ಮೊದಲಿಗೆ ಎ ಜೀವಸತ್ವದ ಕೊರತೆಯಿಂದ ಇರುಳುಗಣ್ಣು ಅಥವಾ ರಾತ್ರಿ ಕುರುಡು, ಕಡಿಮೆ ಬೆಳಕಿನಲ್ಲಿ ವಸ್ತುಗಳು ಕಾಣುವುದಿಲ್ಲ ಅಂತಕ್ಕಂಥ ಒಂದು ರೋಗ ಬರುತ್ತೆ. ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಬಿ ಇಂದ ಬೆರಿ ಬೆರಿ ರೋಗ ಬರುತ್ತೆ. ಬಿ ಇಂದ ಬೆರಿ ಬೆರಿ ರೋಗ ಬರಲ್ಲ, ಬಿ ವಿಟಮಿನ್ನ ಕೊರತೆಯಿಂದ ಬೆರಿ ಬೆರಿ ರೋಗ ಬರುತ್ತೆ. ಬಿ ಫಾರ್ ಬೆರಿ ಬೆರಿ ಹಿಂಗೆ ಹೇಳ್ತಿರ್ತೀವಿ ನಾವು ಹೇಳುವಾಗ. ಸೊ ಅದರ ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥದ್ದು. ಬೆರಿ ಬೆರಿ ರೋಗ ಅಂದರೆ ಏನು? ಕಾಲುಗಳಲ್ಲಿ ನೀರು ತುಂಬಿಕೊಳ್ತಕ್ಕಂಥದ್ದು, ಸ್ನಾಯುಗಳ ಸೆಳೆತ, ಉಸಿರಾಟ ಹಾಗೂ ಹೃದಯದ ತೊಂದರೆ, ಇದನ್ನು ಬೆರಿ ಬೆರಿ ರೋಗ ಅಂತ ಕರಿತೀವಿ. ಬಹಳಷ್ಟು ಜನಕ್ಕೆ ಈ ಥರ ಪ್ರಶ್ನೆಗಳು ಬರುತ್ತೆ. ಒಬ್ಬ ವ್ಯಕ್ತಿಗೆ ಕಾಲುಗಳಲ್ಲಿ ನೀರು ತುಂಬಿಕೊಂಡಿದ್ದು ಸ್ನಾಯುಗಳ ಸೆಳೆತ ಬಹಳ ಇದೆ, ಅವನು ಉಸಿರಾಟ ತೊಂದರೆ ಹಾಗೂ ಹೃದಯ ತೊಂದರೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಅವನಿಗೆ ಇರುವಂಥ ರೋಗ ಯಾವುದು, ಅಥವಾ ಯಾವ ವಿಟಮಿನ್ನ ಕೊರತೆಯಿಂದ ಆ ರೋಗ ಬಂದಿರ್ಬೋದು? ಸೊ ನಾವೇನು MBBS ಓದಿದ್ದೇವೆ ಸರ್ ಅದನ್ನೆಲ್ಲ ಹೇಳೋಕ್ಕೆ ಅಂದರೆ, ಸೊ ಬೇಸಿಕ್ಕಾಗಿ ತಿಳ್ಕೋಬೇಕು, ಅದು ಬೆರಿ ಬೆರಿ ರೋಗ ವಿಟಮಿನ್ ಬಿನ ಕೊರತೆಯಿಂದ. ಆ ವಿಟಮಿನ್ ಬಿನಲ್ಲೇ ಒಳಗಡೆ ಕೊಟ್ಟಿದ್ದಾರೆ ನೋಡಿ, ಅದೆಲ್ಲ ತಿನ್ನೋದ್ರಿಂದ ನಿಮಗೆ ಆ ರೋಗದಿಂದ ಮುಕ್ತಿ ಸಿಗುತ್ತೆ. ಇನ್ನು ಸಿ ಫಾರ್ ಸ್ಕರ್ವಿ, ನಾನು ನೆನ್ಪಿಟ್ಕೊಳ್ಳೋಕ್ಕೆ ಕೋಡ್ ವರ್ಡ್ ಅದು ಸಿ ಫಾರ್ ಸ್ಕರ್ವಿ. ಸ್ಕರ್ವಿ ರೋಗ ಅದು ಸಿ ವಿಟಮಿನ್ನ ಕೊರತೆಯಿಂದ ಬರುತ್ತೆ. ಮೃದು ಹಾಗೂ ರಕ್ತ ಸುರಿಯುತ್ತಿರುವಂಥ ಒಸಡುಗಳು, ಊದಿದ ಕಾಲುಗಳು. ಹಾಗಾಗಿ ಯಾವಾಗ ಕಿತ್ಲೆ ಹಣ್ಣು ತಿನ್ನಿ, ಅದಕ್ಕೆ ಹೇಳೋದು ಕಿತ್ಲೆ ಹಣ್ಣು ತಿನ್ನಬೇಕು, ಹುಳಿ ಇರ್ತಕ್ಕಂತಹ ಪದಾರ್ಥಗಳನ್ನು ತಿನ್ನಬೇಕು. ಅದರಿಂದ ನಿಮಗೆ ವಿಟಮಿನ್ ಸಿ ಹೆಚ್ಚಾಗಿ ಸಿಗುತ್ತೆ. ಈ ಕೋವಿಡ್ ಬಂದಾಗ ಬರೀ ವಿಟಮಿನ್ ಸಿ ಗುಳಿಗೆನೇ ಚೀಪ್ರಿ ಅಂತ ಹೇಳ್ತಾನೆ ಇರ್ತಿದ್ರು ನೋಡ್ರಿ. ಅದಕ್ಕೆ ಕಾರಣ ಅವಾಗ ಹ್ಯುಮಿನಿಟಿ ಕೂಡ ಹೆಚ್ಚಾಗುತ್ತೆ ಅಂತ. ಇನ್ನು ರಿಕೆಟ್ಸ್ ರೋಗ ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ. ಅಂದರೆ ಯಾರಿಗೆಲ್ಲ ಕಾಲು ನೋವಿದೆ ಅವರಿಗೆ ಎಳೆ ಬಿಸಿಲಲ್ಲಿ ಓಡಾಡ್ರಿ, ವಾಕಿಂಗ್ ಮಾಡಿರಿ, ಮೂಳೆಗಳಿಗೆ ಸಂಬಂಧಪಟ್ಟಂತೆ ಕ್ಯಾಲ್ಸಿಯಂ ಗುಳಿಗೆ ತೊಗೊಳ್ರಿ ಅಂತೆಲ್ಲ ಹೇಳ್ತಾರೆ ಡಾಕ್ಟ್ರು. ಅದಕ್ಕೆ ಕಾರಣ ಇಷ್ಟೇ, ವಿಟಮಿನ್ ಡಿ ಕೊರತೆ. ಅಂದರೆ ರಿಕೆಟ್ಸ್ ರೋಗ ಅಂದರೆ ಮೂಳೆಗಳ ವಿಕೃತ ಬೆಳವಣಿಗೆ, ಬಾಗಿದ ಕಾಲುಗಳು, ಹಿಗ್ಗಿದ ಕಾಲುಗಳು. ಸೊ ಅವರು ಸ್ವಲ್ಪ ಬಿಸಿಲಲ್ಲಿ, ಅಂದರೆ ಎಳೆ ಬಿಸಿಲಲ್ಲಿ, ಮಧ್ಯಾಹ್ನ 12 ಗಂಟೆಗಲ್ಲ, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಬರುತ್ತಿರುತ್ತೆ. ಸೊ ಈವನ್ ಮಾರ್ನಿಂಗ್ ಅಥವಾ ಈವ್ನಿಂಗಲ್ಲಿ ನಿಮಗೆ ಆ ಒಂದು ವಿಟಮಿನ್ ಡಿ ಸಿಗುತ್ತೆ. ಸೊ ಅದನ್ನು ನೀವು ಉಪಯೋಗ ಮಾಡಿಕೊಂಡ್ರೆ ಈ ಸಮಸ್ಯೆ ಬರೋದಿಲ್ಲ. ಸೊ ಅದಕ್ಕೆ ಅಲ್ವಾ ದೊಡ್ಡವರು ಹೇಳಿರೋದು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಒಂದು ಮಾತುಗಳನ್ನು ನಾವು ನೋಡಿಕೊಂಡು ಸಮತೋಲನ ಆಹಾರವನ್ನು ತಿನ್ನಬೇಕು. ಅದರಿಂದ ನಮಗೆ ಬಹಳಷ್ಟು ಆರೋಗ್ಯ ಚೆನ್ನಾಗಿರುತ್ತೆ, ಡಾಕ್ಟರಿಂದ ದೂರ ಇರ್ಬೋದು. ಇನ್ನು ನೀರಿಗೆ ಸಂಬಂಧಪಟ್ಟಂತೆ ಚಾರ್ಟ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ನೀರು, ಪಿಷ್ಟ, ಪ್ರೋಟೀನ್, ಮೇಧಸ್ಸು ಅಥವಾ ಕೊಬ್ಬು, ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ನೀರು ಎಷ್ಟಿರುತ್ತೆ ಅಂತ. ನೀರು ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಚಾರ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಹಾಡು ಕೂಡ ಇಲ್ಲಿದೆ ಮಕ್ಕಳಿಗೋಸ್ಕರ. ಇಲ್ಲಿ ಕೊಬ್ಬು, ಧಾನ್ಯವಿದು ಪಿಷ್ಟದ ಅಂಶ, ಎಣ್ಣೆ ತುಪ್ಪದಿ ಕೊಬ್ಬಿನ ಅಂಶ, ಕಾಳಲ್ಲಿ ಹಾಲಲ್ಲಿ ಪ್ರೋಟೀನ್ ಅಂಶ, ತರಕಾರಿ ಹಣ್ಣಲ್ಲಿ ವಿಟಮಿನ್ ಅಂಶ, ಎಲ್ಲದರಲ್ಲಿಯೂ ಖನಿಜಗಳು ಪುಷ್ಟಿಯ ಕೊಡುವವು ಎಲ್ಲರೊಳು. ಇವೆಲ್ಲವೂ ಬೇಕು ಊಟದಲ್ಲಿ, ನಿತ್ಯವೂ ಅಗತ್ಯ ಪ್ರಮಾಣದಲ್ಲಿ. ಸೊ ಇದು ಒಂದು ಹಾಡು, ಇದಕ್ಕೆ ಮಕ್ಕಳು ಹೆಜ್ಜೆ ಹಾಕ್ತಾರೆ. ಸೊ ಹಾಡಿನಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ, ಅದು ನಿಮ್ಗೆ ಗೊತ್ತಿರಲಿ. ಅಂದರೆ EVSಗೆ ಸಂಬಂಧಪಟ್ಟಂತೆ ಇರುವಂತಹ ಅಂಶಗಳು. ಸೊ ನೆಕ್ಸ್ಟು ಪ್ರಾಣಿಗಳು ಯಾವ್ಯಾವ ಆಹಾರವನ್ನು ತಿಂತವೆ ಅವುಗಳ ಬಗ್ಗೆ ಡೀಟೇಲನ್ನು ಕಲೆಕ್ಟ್ ಮಾಡಿ ಅಂತ ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ. ಸೊ ಮಕ್ಕಳು ಅದನ್ನೆಲ್ಲ ಮಾಡಬೇಕಾಗುತ್ತೆ. ಇದು ನಿಮಗೆ ಈಸಿ. ಸೊ ನಿಮಗೇನು ಬೇಕು ಅದನ್ನಷ್ಟೇ ನಾನಿಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನು ಕಲುಷಿತ ಆಹಾರದ ಬಗ್ಗೆ ಕೊಟ್ಟಿದ್ದಾರೆ. ಜಿರಳೆ, ನೊಣ ಇತ್ಯಾದಿ ಕೂತಿರ್ತಕ್ಕಂಥ ಆಹಾರ ಪದಾರ್ಥಗಳು ತಿಂದಾಗ ವಾಂತಿ ಭೇದಿ ಹೆಚ್ಚಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಿರ್ಜಲೀಕರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಕೊಟ್ಟಿದ್ದಾರೆ. 5 ಪ್ರಶ್ನೆಗಳು ಇಲ್ಲಿದೆ ನಿಮ್ಮ ಸ್ಕ್ರೀನ್ ಮೇಲೆ. ಈ 5 ಪ್ರಶ್ನೆಗಳನ್ನು ನೋಡಿ, ನಾನು ಈಗ ಹೇಳಿರ್ತಕ್ಕಂತಹ ಪಾಠ ನಿಮಗೆ ಅರ್ಥ ಆಗಿದ್ದರೆ, ಅಂಶಗಳು ತಿಳಿದಿದ್ದರೆ, ಅಥವಾ ಹಿಂದೆ ನೀವು ಯಾವಾಗಾದರೂ ಅದನ್ನು ಓದಿದರೆ, ಈ 5 ಪ್ರಶ್ನೆಗಳಿಗೆ ನನಗೆ ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ಪ್ರಶ್ನೆ ನೋಡ್ತಾ ಹೋಗೋಣ.
ಆಹಾರದಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಡ್ಯಾಶ್ 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 ಮತ್ತು ಡ್ಯಾಶ್ 5 ಪೋಷಕಾಂಶಗಳು ಹೇಳಿದ್ದೀನಿ ನಾನಿಲ್ಲಿ. ಬೇಳೆಕಾಳುಗಳಲ್ಲಿರ್ತಕ್ಕಂಥ ಪೋಷಕಾಂಶ ಯಾವುದು? ನೆಕ್ಸ್ಟು 3ನೇ ಪ್ರಶ್ನೆ, ಪ್ರತಿದಿನ ಕನಿಷ್ಠ ಡ್ಯಾಶ್ ಲೋಟ ನೀರು ಕುಡಿಯಬೇಕು. ನಾನು ಹೇಳಲಿಲ್ಲ ಅನಿಸುತ್ತೆ, ಬಟ್ ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇ ಮಾಡಿದೆ, ಸೊ ಅಬ್ಸರ್ವ್ ಮಾಡಿದಿರಿ ಅಂತ ಅಂದ್ಕೊಳ್ತೀನಿ. ಸೊ ಕಮೆಂಟ್ ಮಾಡಿ ಅಥವಾ ವಾಪಸ್ ವಿಡಿಯೋ ಓಡಿಸಿ, ಇಲ್ಲ 4th EVS ಬುಕ್ ತೊಗೊಂಡು ನೋಡಿ. ನೆಕ್ಸ್ಟ್, ಸಂಜೆ ಕುರುಡು ರೋಗ ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತೆ? 4ನೇ ಪ್ರಶ್ನೆ. ಇನ್ನು ಲಾಸ್ಟ್ ಕ್ವಶನ್ನು 5ನೇದು, ಕಿತ್ತಳೆ ಹಣ್ಣಿನಲ್ಲಿರ್ತಕ್ಕಂತಹ ಜೀವಸತ್ವ ಯಾವುದು? ಇದನ್ನು ತಿನ್ನಿರಿ ಅಂತ ಹೇಳಿದ್ದೆ ನಾನು, ಯಾಕೆ ತಿನ್ನಬೇಕು ಮತ್ತು ಆ ಜೀವಸತ್ವ ಯಾವುದು? ಇಷ್ಟು ಪ್ರಶ್ನೆಗಳಿಗೆ ಕಮೆಂಟ್ ಮಾಡಿ ಸಾಧ್ಯವಾದರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಸೊ ಇಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅವುಗಳನ್ನು ನೋಡ್ಕೊಂಡು ಬರ್ರಿ. ಹಾಗೆ ಮ್ಯಾಥಮೆಟಿಕ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ ಅವರಿಗೆ ಪೇಯ್ಡ್ ಕ್ಲಾಸ್ ಇದೆ, ಅಂದರೆ ರೆಕಾರ್ಡೆಡ್ ಕ್ಲಾಸಸ್ ಆಲ್ರೆಡಿ ರೆಡಿ ಇದೆ, ಟೆಸ್ಟ್ ಸೀರೀಸ್ ಕೂಡ ಇದೆ. TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಅಲ್ಲೇ ಸಿಗುತ್ತೆ. ₹100 ಡಿಸ್ಕೌಂಟ್ ಇದೆ ಇವತ್ತು ಯಾರೆಲ್ಲ ಪರ್ಚೇಸ್ ಮಾಡ್ತೀರಾ ಅದು ನಮ್ಮ ಟೀಮ್ಗೆ ಅಂತ ಹೇಳ್ತಾ. ಸೊ ಇಂಟ್ರೆಸ್ಟ್ ಇರೋರು TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಮಾತ್ರ ಅದರಲ್ಲಿ ಸಿಗುತ್ತೆ, 2 ಲ್ಯಾಂಗ್ವೇಜಲ್ಲಿ, ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ನಲ್ಲಿ ಇದೆ. ಓಕೆ, ಧನ್ಯವಾದಗಳು.